ಓಂ ಶಾಂತಿ. ಏಪ್ರಿಲ್ 2, 2026. प्रातः मुरली बाप दादा मधुबन। मीठे बच्चे, बाप की ये वंडरफुल हट्टी है जिस पर सब वैरायटी सामान मिलता है। उस हट्टी के तुम मालिक हो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ದು ಇದು ಅದ್ಭುತವಾದ ಅಂಗಡಿ. ಇದು ಈ ಅಂಗಡಿಯಲ್ಲಿ ಎಲ್ಲ ವೆರೈಟಿ ಸಾಮಾನು ಸಿಗುತ್ತೆ. ಈ ಅಂಗಡಿಗೆ ನೀವೇ ಮಾಲೀಕರು. ಬಾಬೋರ್ದು ಇದು ಅದ್ಭುತವಾದ ಅಂಗಡಿ. ಇದು ಇದರಲ್ಲಿ ಎಲ್ಲ ವೆರೈಟಿ ಸಾಮಾನು ಸಿಗುತ್ತೆ. ಒಂದೇ ಕಡೆ ಎಲ್ಲದೂ ಸಿಗುತ್ತೆ. ಈ ಅಂಗಡಿಗೆ ನೀವೇ मालिकರು. प्रश्न, इस वंडरफुल दुकानदार की कॉपी कोई भी नहीं कर सकता है क्यों? ಪ್ರಶ್ನೆಯಾಗಿದೆ, ಈ ಅದ್ಭುತ ಅಂಗಡಿಯನ್ನ ಯಾರು ಕಾಪಿ ಮಾಡಕ್ಕಾಗಲ್ಲ, ಯಾಕೆ? ಯಾಕೆಂದ್ರೆ ಜಗತ್ತಲ್ಲಿ ಯಾರಾದ್ರೂ ಒಂದು ಅಂಗಡಿ ಇಟ್ರೆ ಆತರ ಎಷ್ಟೊಂದು ನೂರಾರು ಸಾವಿರಾರು ಅಂಗಡಿಗಳು ಇಡ್ಬೋದು. ಆದ್ರೆ ಇದು ಅದ್ಭುತವಾದ ಅಂಗಡಿ, ಇದನ್ನ ಇನ್ಯಾರು ಕಾಪಿ ಮಾಡಕ್ಕಾಗಲ್ಲ, ಯಾಕೆ? उत्तर, क्योंकि ये स्वयं ही सर्व खजानों का भंडार है। ज्ञान का, सुख का, शांति का, पवित्रता का, सर्व चीजों का सागर है। जिसको जो चाहिए वह मिल सकता है। ಏಕೆಂದ್ರೆ ಇಲ್ಲಿ ಸ್ವಯಂ ಸರ್ವ ಖಜಾನೆಗಳ ಭಂಡಾರ. ಯಾಕೆಂದ್ರೆ ಅದೆಲ್ಲ ಭಂಡಾರ ಸಾಮಾನು ಎಲ್ಲಿದೆ? ಸ್ವಯಂ ಸರ್ವ ಖಜಾನೆಗಳ ಭಂಡಾರ ಬಾಬೋರು. ಜ್ಞಾನದ, ಸುಖದ, ಶಾಂತಿಯ, ಪವಿತ್ರತೆಯ, ಸರ್ವ ಪ್ರಾಪ್ತಿಗಳ ಸಾಗರ. ಯಾರಿಗೇನ್ ಬೇಕು ಎಲ್ಲವೂ ಸಿಗುತ್ತೆ. ನಿವೃತ್ತಿ ಮಾರ್ಗ ವಾಲೋಂ ಕೆ ಪಾಸ್ ये सामान मिल नहीं सकता है. ನಿವೃತ್ತಿ ಮಾರ್ಗದವರ ಹತ್ರ ಈ ಸಾಮಾನುಗಳು, ಈ ಪ್ರಾಪ್ತಿಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. कोई भी अपने को बाप समान सागर कह नहीं सकते. ಯಾರು ತಮ್ಮನ್ನ ತಂದೆ ಸಮಾನ ಸಾಗರರು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೆಲ್ಲದರ ಸಾಗರ, ಸರ್ವ ಪ್ರಾಪ್ತಿಗಳ ಸಾಗರ, ಸರ್ವ ಖಜಾನೆಗಳ ಭಂಡಾರ ಬಾಬೋರ್. ಅವ್ರು ಇರೋದೇ ಒಬ್ರು. ಇನ್ನೊಬ್ರು ಯಾರಿದ್ದಾರೆ ಕಾಪಿ ಮಾಡಕ್ಕೆ? ಅದರಿಂದ ಈ ಅಂಗಡಿನ ಯಾರು ಕಾಪಿ ಮಾಡಕ್ ಬರಲ್ಲ. ಗೀತ್, ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಹೈ. ಓಂ ಶಾಂತಿ. अब बच्चे बैठे हैं बेहद के बाप के सामने. इनको बेहद का बाप भी कहा जाए तो बेहद का दादा भी कहा जाए, और फिर बेहद के बच्चे बैठे हैं और बाप बेहद का ज्ञान दे रहे हैं. ಮುರಳಿಯಲ್ಲಿ ಹಾಡಾಗಿದೆ, ತಮ್ಮನ್ನ ಪಡ್ಕೊಂಡು ನಾನು ಎಲ್ಲವನ್ನು, ಆಕಾಶ ಭೂಮಿ ಎಲ್ಲವನ್ನು ಪಡ್ಕೊಂಡಿದ್ದೀನಿ ಅಂತ. ಈಗ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ. ಇವರಿಗೆ ಬೇಹದ್ದಿನ ತಂದೆ ಅಂತ ಕರೀಲಾಗುತ್ತೆ, ಬೇಹದ್ದಿನ ದಾದಾ ಅಂತನೂ ಕರೀಲಾಗುತ್ತೆ. ಮತ್ತೆ ನೀವು ಬೇಹದ್ದಿನ ಮಕ್ಕಳು ಕುತ್ಕೊಂಡಿದ್ದೀರಿ, ಹಾಗೂ ಬೇಹದ್ದಿನ ತಂದೆ ಜ್ಞಾನ ಕೊಡ್ತಾ ಇದ್ದಾರೆ. ಹದ್ ಕಿ ಬಾತೆ ಅಬ್ ಚೂಟಿ, ಅಬ್ ಬೇಹದ್ ಸೆ ಬಾಪ್ ಸೆ ಬೇಹದ್ ಕಾ ವರ್ಷ ಲೇನಾ ಹೈ. ಹದ್ದಿನ ಎಲ್ಲ ಮಾತುಗಳಿಂದ ಮುಕ್ತರಾಗಿದ್ದೀರಿ. ಈಗ ಬಾಬೋರಿಂದ ಬೇಹದ್ದಿನ ಆಸ್ತಿ ತಗೋಬೇಕು. ಏಕ್ ಹಿ ಅಟ್ಟಿ ಟೆಹರಿ, ಮನುಷ್ಯೋಂ ಕೋ ಪತಾ ನಹಿ ಹೈ ಕ್ಯಾ ಚಾತೆ ಹೈ. ಇದು ಒಂದೇ ಅಂಗಡಿ, ಇದು ಬೇಹದ್ದಿನ ಅಂಗಡಿ. ಮನುಷ್ಯರಿಗೆ ಗೊತ್ತಿಲ್ಲ ನಮ್ಗೇನ್ ಬೇಕು ಅನ್ನೋದೇ ಮನುಷ್ಯರಿಗೆ ಗೊತ್ತಿಲ್ಲ. ಬೇಹದ್ ಕೆ ಬಾಪ್ ಕಿ ಹಟ್ಟಿ ತೋ ಬಹುತ್ ಬಡಿ ಹೈ, ಉನ್ಕೋ ಕಹಾ ಜಾತಾ ಹೈ. ಬೇಹದ್ದಿನ ತಂದೆಯ ಅಂಗಡಿ ಬಹಳ ದೊಡ್ಡದಿದು ನೋಡಿ, ವಿಶ್ವ ವ್ಯಾಪಕವಾಗಿದೆ, ಒಂದೇ ಅಂಗಡಿ. ಅವರಿಗೆ ಹೇಳಲಾಗುತ್ತೆ ಸುಖದ ಸಾಗರ, ಪವಿತ್ರತೆಯ ಸಾಗರ, ಆನಂದದ ಸಾಗರ, ಜ್ಞಾನದ ಸಾಗರ, ಇನ್ನು ಮುಂತಾದ. कोई दुकानदार होता उनके पास बहुत वैरायटी होती है. ನೋಡಿ, ಯಾರಾದ್ರೂ ಅಂಗಡಿಯವರು ಇದಾರೆ ಅಂದ್ರೆ ಅವರ ಹತ್ರ ಎಷ್ಟೊಂದು ವೆರೈಟಿ ಸಾಮಾನ್ ಸಿಗುತ್ತೆ. तो ये बेहद का बाप, इनके पास भी वैरायटी सामान. ಇವರು ಬೇಹದ್ದಿನ ತಂದೆ, ಇವ್ರ ಹತ್ರನೂ ವೆರೈಟಿ ಸಾಮಾನ್ ಇದೆ. ಕ್ಯಾ ಕ್ಯಾ ಹೇ, ಏನೇನಿದೆ ಈ ಅದ್ಭುತವಾದ ಅಂಗಡಿಯಲ್ಲಿ?
ಬಾಬಾ ಹೇಳ್ತಾರೆ ಜ್ಞಾನದ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಆನಂದದ ಸಾಗರ. ಅವ್ರ ಹತ್ರ ಎಲ್ಲ ಅದ್ಭುತವಾದ ಅಲೌಕಿಕ ಸಾಮಾನುಗಳಿದೆ. ಮತ್ತೆ ಗಾಯನ ಇದೆ, ಸುಖಕರ್ತ. ಏಕ್ ಹಿ ದುಕಾನ್ ಟೆಹರಿ ಅವ್ರ ತೋ ಕೊಯ್ ಕಾ ಅಸ್ಸಾ ದುಕಾನ್ ಹೇ ನಹಿ. ಇದೊಂದೇ ಅಂಗಡಿ, ಇನ್ಯಾರ್ದು ಈ ತರ ಅಂಗಡಿ ಇಲ್ಲ. ಬ್ರಹ್ಮ ವಿಷ್ಣು ಶಂಕರರ ಹತ್ರ ಏನ್ ಸಾಮಾನಿದೆ? ಕುಚ್ ಬಿ ನಹಿ, ಅವ್ರ ಹತ್ರ ಏನೂ ಇಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಾಮಾನು ತಂದೆ ಹತ್ರ ಮಾತ್ರ ಇರೋದು. ಶ್ರೇಷ್ಠ ಸಾಮಾನು ಅಂತ ಹೇಳಿ, ಪ್ರಾಪ್ತಿ ಅಂತ ಹೇಳಿ. ಆದ್ದರಿಂದ ಅವರ ಮಹಿಮೆ ಗಾಯನದಲ್ಲಿದೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ. ಐಸಿ ಮಹಿಮಾ ಕವಿ ಕಿಸ್ಕಿ ಗಾಯಿ ನಹಿ ಜಾತಿ. ಬಾಬೋರ್ ತರ ಮಹಿಮೆ ಇನ್ನೊಬ್ಬರದ್ದು ಯಾರ್ದು ಗಾಯನದಲ್ಲಿ ಇಲ್ಲ. ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ಅಲ್ದಾಡ್ತಾರೆ. कोई को दवाई चाहिए, कोई को कुछ चाहिए, वो सब हद की दुकान है. ಯಾರಿಗೆ ಬಟ್ಟೆ ಬೇಕು, ಔಷಧಿ ಬೇಕು, ಮತ್ತೊಂದು ಬೇಕು, ಅದೆಲ್ಲ ಹದ್ದಿನ ಅಂಗಡಿಗಳಲ್ಲಿ ಸಿಗುತ್ತೆ. ಇಡೀ ಜಗತ್ತಲ್ಲಿ ಎಲ್ಲಾ ಹತ್ರ ಇರೋದು, ಎಲ್ಲಾ ಕಡೆ ಇರೋದು ಹದ್ದಿನ ಅಂದ್ರೆ ಸ್ಥೂಲ ವಸ್ತುಗಳ ಅಂಗಡಿ. एक ही बाप है जिसके पास बेहद की चीजें है. इसलिए उनकी महिमा भी गाते हैं कि पतित पावन लिबरेटर. ಬಾಬೋರೊಬ್ರೆ ಯಾರ ಹತ್ರ ಬೇಹದ್ದಿನ ಸಾಮಾನುಗಳಿದೆ, ಆದ್ದರಿಂದ ಅವರ ಮಹಿಮೆ ಗಾಯನದಲ್ಲಿದೆ. ಅವರು ಪತಿತ ಪಾವನ, ಲಿಬ್ರೇಟರ್, ಜ್ಞಾನದ ಸಾಗರ, ಆನಂದದ ಸಾಗರ. ಎಸ್ಸ ವೆರೈಟಿ ವಕ್ಕರ್ ಹೇ, ಇದೆಲ್ಲ ವೆರೈಟಿ ಸಾಮಾನುಗಳು. ಲಿಸ್ಟ್ ಬರೆದ್ರೆ ಬಾಬೋರ್ ಹತ್ರ ಈ ಅಂಗಡಿಯಲ್ಲಿ ಸಿಗೋ ಸಾಮಾನ್ ಲಿಸ್ಟ್ ಬರೆದ್ರೆ ಬಹಳಷ್ಟು ಆಗುತ್ತೆ. जिस बाप के पास ये चीजें है तो बच्चों का भी हक है उन पर. ಯಾವ ತಂದೆ ಹತ್ರ ಎಲ್ಲ ಸಾಮಾನಿದೆ, ಅವ್ರ ಮಕ್ಕಳಿಗೆ ಅದ್ರ ಮೇಲೆ ಹಕ್ಕಿದೆ. ಈಗ ತಂದೆ ಏನ್ ಅಂಗಡಿ ಇಟ್ಟಿರ್ತಾರೆ ಆ ವಸ್ತುಗಳ ಮೇಲೆ ಮಕ್ಕಳಿಗೂ ಹಕ್ಕಿದೆ ಅಲ್ಲ. परंतु ये किसकी बुद्धि में नहीं आता. जब ऐसे बाप के हम बच्चे हैं तो बाकी चीजों के हम मालिक होने चाहिए. ಬಾಬಾ ಹೇಳ್ತಾರೆ ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಯಾವಾಗ ಇಂತಹ ತಂದೆಯ ಮಕ್ಕಳಾಗಿದ್ದೀವಿ, ಬಾಬೋರ ವಸ್ತುಗೆ ನಾವು ಮಾಲೀಕರಾಗಿರ್ಬೇಕಲ್ವಾ. ಬಾಬೋರ್ ಬಂದಿದ್ದಾರೆ ಭಾರತದಲ್ಲಿ, ಬಾಬೋರ್ ಹತ್ರ ಎಲ್ಲ ವಸ್ತುಗಳಿದೆ. ಜರೂರ್ ಲೇ ಆಯಂಗೆ, ಬಾಬೋರ್ ಬರುವಾಗ ಇದೆಲ್ಲವನ್ನು ಇಲ್ಲಿಗೆ ತರ್ತಾರೆ. ಉನ್ಕೆ ಪಾಸ್ ಲೇನೆ ಕೆ ಲಿಯೆ ತೋ ಜಾ ನಹಿ ಸಕ್ತೆ. ಅವರೇ ಇಲ್ಲಿಗೆ ತಗೊಂಬರ್ಬೇಕು, ನಾವು ಅವ್ರ ಹತ್ರ ತಗೊಳಕ್ ಹೋಗಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ನಾನೇ ಬರ್ಬೇಕಾಗತ್ತೆ. ಕಲ್ಪದ ಸಂಗಮ್ ಯುಗದಲ್ಲಿ ಬಂದು ನಾನ್ ನಿಮ್ಗೆ ಎಲ್ಲ ವಸ್ತುಗಳನ್ನ ಕೊಡ್ತೀನಿ. ಯಾವುದನ್ನ ಯಾರು ಜಗತ್ತಲ್ಲಿ ಕೊಡಕ್ಕಾಗಲ್ವೋ ಅದನ್ನ ನಾನ್ ಕೊಡ್ತೀನಿ. ಹಮ್ ಜೋ ತುಮ್ಕೋ ವಕ್ಕರ್ ದೇತಾ ಹೂಂ ವ ಫಿರ್ ಕಭೀ ನಹಿ ಮಿಲ್ ಸಕ್ತಾ ಹೈ. ನಾನೇನ್ ಸಾಮಾನು ಪ್ರಾಪ್ತಿ ಕೊಡ್ತೀನೋ ಇದು ಮತ್ಯಾವಾಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಕಲ್ಪಕ್ಕೆ ನಿಮ್ಮ ಭಂಡಾರ ತುಂಬ ಹೋಗುತ್ತೆ. ಅಂತಹ ಯಾವುದೇ ಅಪ್ರಾಪ್ತ ವಸ್ತು ಇರೋದಿಲ್ಲ, ಯಾವುದಕ್ಕೋಸ್ಕರ ನೀವು ನನ್ನನ್ನ ಕರಿಬೇಕಾಗುವಂತಹ ಸಂದರ್ಭನೇ ಬರೋದಿಲ್ಲ. ಡ್ರಾಮಾ ಪ್ಲಾನ್ ಅನುಸಾರ ನೀವೆಲ್ಲ ಆಸ್ತಿ ತಗೊಂಡು ಮತ್ತೆ ನಿಧಾನವಾಗಿ ಕಳ್ಕೊಳ್ತಾ ಬರ್ತೀರಿ, ಕೆಳಗಿಳಿತಾ ಬರ್ತೀರಿ. ಪುನರ್ಜನ್ಮ ತಗೊಳ್ಳೇಬೇಕು. 84 ಜನ್ಮ, 84 ಜನ್ಮದ ಚಕ್ರ ಅಂತ ಹೇಳಲಾಗುತ್ತೆ. ಆದ್ರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಆದ್ರೆ 84ರ ಬದಲು 84 ಲಕ್ಷ ಜನ್ಮ ಅಂತ ಬರೆದು ಬಿಟ್ಟಿದ್ದಾರೆ. ಮಾಯಾ ಭೂಲ್ ಕರಾ ದೇತಿ, ಅಭಿ ತುಮ್ ಸಮಜ್ತೆ ಹೋ ಫಿರ್ ತೋ ಎಸ್ಸಾ ಭೂಲ್ ಜಾಯೆಂಗೆ. ಮಾಯೆ ನಿಮ್ಮಿಂದ ಎಲ್ಲ ತಪ್ಪುಗಳನ್ನ ಮಾಡಿಸ್ತಿದೆ, ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಮತ್ತೆ ಇದೆಲ್ಲವೂ ನಾವು ಮರ್ತು ಬಿಡ್ತೀವಿ. ಈ ಸಮಯದಲ್ಲಿ ಬಾಬೋರಿಂದ ನೀವೆಲ್ಲ ಸಾಮಾನ್ ತಗೋತಾ ಇದ್ದೀರಿ, ಸತ್ಯಯುಗದಲ್ಲಿ ಹೋಗಿ ರಾಜ್ಯ ಮಾಡ್ತೀರಿ. ಆದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ ರಾಜ್ಯ ಹಮ್ಕೋ ಕಿಸ್ನೆ ದಿಯಾ. ದೇವತೆಗಳಿಗೆ ಇದು ಗೊತ್ತೇ ಇರೋದಿಲ್ಲ, ಈ ರಾಜ್ಯ ನಮ್ಗೆ ಯಾರು ಕೊಟ್ಟಿದ್ದು. ಲಕ್ಷ್ಮೀ ನಾರಾಯಣರ ರಾಜ್ಯ ಯಾವಾಗಿತ್ತು, ಸ್ವರ್ಗ ಸುಖದ ಗಾಯನ ಇದೆ. ಸಬ್ ಕಿಸಮ್ಕೆ ಸುಖ ದೇತೆ ಹೇ. ಸ್ವರ್ಗ ಸುಖ ಅಂತ ಯಾವುದಕ್ಕೆ ಹೇಳೋದು, ಎಲ್ಲಿ ಎಲ್ಲ ಪ್ರಕಾರದ ಸುಖ ಇದೆ, ಯಾವುದೇ ಕೊರತೆ ಇರೋದಿಲ್ಲ. ಇಸ್ಸೆ ಜಾಸ್ತಿ ಸುಖ ಕೊಯ್ ಹೋತಾ ಹಿ ನಹಿ ಹೇ. ಸ್ವರ್ಗ ಸುಖದ ಏನು ಇದೆ ಅದಕ್ಕಿಂತ ಹೆಚ್ಚಿನ ಸುಖ ಇನ್ಯಾವುದು ಇಲ್ಲ, ಅದೇ ಫೈನಲ್ ಇರುವ. ಸುಖ ಬಿ ಪ್ರಾಯಲೋಪ್ ಹೋ ಜಾತಾ ಹೈ. ಆ ಸುಖನು ಮತ್ತೆ ಕಾಲಕ್ರಮೇಣ ಮರ್ಜ್ ಆಗ್ಬಿಡುತ್ತೆ.
ಅರ್ಧ ಕಲ್ಪದ ನಂತರ ರಾವಣ ಬಂದು ಎಲ್ಲ ಸುಖವನ್ನ ಕಿತ್ಕೊಳ್ಬಿಡ್ತಾನೆ. किसको गुस्सा करते हैं तो कहते तेरी कला काया ही खत्म हो गई, तुम भी जो सर्वगुण संपन्न, 16 कला ಸಂಪೂರ್ಣತೆ ವ ಕಲಾಯೆ ಸಬ್ ಖತಮ್ ಹೋ ಗೈ. ನಾವೇ ಹೇಳ್ತಾರೆ ನೀವು ವಿಕಾರಗಳ ವಶ ಆಗಿ ಎಲ್ಲವನ್ನ ಕಳ್ಕೊಳ್ತಾ ಬಂದಿದ್ದೀರಿ. ಈಗ ಯಾರಾದ್ರೂ ಕ್ರೋಧ ಮಾಡಿದ್ರೆ ಏನಂತಾರೆ, ಇವರ ಒಂದು ಪ್ರಾಪ್ತಿ ಎಲ್ಲ ಕಳ್ಕೊಳ್ತಾರೆ, ಎಲ್ಲ ಸಮಾಪ್ತಿ ಆಗುತ್ತೆ ಅಂತಂದ್ರೆ ಕ್ರೋಧದ ಒಂದು ಅಗ್ನಿಯಲ್ಲಿ ಎಲ್ಲ ಸುಟ್ಟೋಗುತ್ತೆ ಅಂತ. ಈಗ ನೀವು ಯಾರು ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರಾಗಿದ್ರಿ ಅವರೇ ಎಲ್ಲಾ ಕಲೆಗಳನ್ನ ಕಳ್ಕೊಂಡು ಕೆಳಗ್ ಬಂದಿದ್ದೀರಿ. ಒಬ್ಬ ತಂದೆ ವಿನಃ ಇನ್ಯಾರ್ದು ಮಹಿಮೆ ಇಲ್ಲ. ಕೇತೆ ಹೇನ ಪೈಸಾ ಹೋತೋ ಲಾಡ್ಕಾನ ಗುಮ್ಕರ್ ಆವ್. ನಾವೇ ಹೇಳೋದು ಬಾಬೋರ ವಿನಃ ಇನ್ಯಾರ್ದು ಇಷ್ಟೊಂದು ಮಹಿಮೆ ಇಲ್ಲ. ನಿಮ್ಮ ಹತ್ರ ಹಣ ಇದೆ ಅಂದ್ರೆ ನೀವು ಬೇಕಾದ್ರೆ ಪ್ರಪಂಚ ಸುತ್ತ ಬನ್ನಿ. तुम विचार करो स्वर्ग में कितना आखिरकार धन मालता, अभी वह थोड़ी है, सब गुम हो जाता है. ನೀವೇ ವಿಚಾರ ಮಾಡಿ, ಸ್ವರ್ಗದಲ್ಲಿ ಎಷ್ಟೊಂದು ಅಪಾರವಾದ ಧನ ಸಂಪತ್ತುಗಳಿತ್ತು, ಈಗ ಅದೆಲ್ಲ ಇಲ್ಲ, ಎಲ್ಲವೂ ಮರೆಯಾಗಿದೆ. ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿದ್ದಾರೆ. धन माल भी गुम हो जाता है तो फिर नीचे गिरने लग पड़ते हैं. ಯಾವಾಗ ಧರ್ಮ ಕರ್ಮ ಭ್ರಷ್ಟರಾಗ್ತಿರೋ ಆವಾಗ ನಿಮ್ಮ ಹತ್ರ ಇದ್ದಂತ ಅಪಾರವಾದ ಧನ ಸಂಪತ್ತೆಲ್ಲವೂ ಮರೆಯಾಗುತ್ತೆ, ನೀವು ಕೆಳಗಿಳಿತಾ ಬರ್ತೀರಿ. ಬಾಬಾ ಹೇಳ್ತಾರೆ ತುಮ್ಕೋ ಇತ್ನಾ ಧನ್ ದಿಯಾ ತುಮ್ಕೋ ಹೀರೆ ಜೈಸಾ ಬನಾಯ. ಮಕ್ಕಳೇ, ನಾನು ಇಷ್ಟೊಂದು ಸಂಪತ್ತನ್ನ ಕೊಟ್ಟಿದ್ದೆ, ನಿಮ್ಗೆ ವಜ್ರ ಸಮಾನ ಮಾಡಿದ್ದೆ. ಫಿರ್ ತುಮ್ನೆ ಧನ್ ಮಾಲ್ ಕಹಾ ಗವಾ ದಿಯಾ. ನಾನು ಕೊಟ್ಟಿದ್ದ ಎಲ್ಲ ಸಂಪತ್ತನ್ನ ನೀವೆಲ್ಲಿ ಕಳೆದ್ರಿ? अब फिर बाबा कहते अपना वर्षा पुरुषार्थ करके ले लो. ಈಗ ಮತ್ತೆ ಬಾಬೋರ್ ಹೇಳ್ತಾರೆ ನಿಮ್ಮ ಆಸ್ತಿ ಏನ್ ಕಳ್ಕೊಂಡಿದ್ದೀರೋ ಅದನ್ನ ಪುರುಷಾರ್ಥ ಮಾಡಿ ಮತ್ತೆ ತಗೊಳ್ಳಿ. ನಿಮ್ಗೆ ಗೊತ್ತಿದೆ ಬಾಬೋರ್ ಪುನಃ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ಅವ್ರು कहते हैं हे बच्चे मुझे याद करो तुम्हारे ऊपर जो कट है वह निकल जाए. ಬಾಬಾ ಹೇಳ್ತಾರೆ ಹೇ ಮಕ್ಕಳೇ, ನೀವು ನನ್ನನ್ನ ನೆನ್ಪು ಮಾಡಿ, ನಿಮ್ಮ ಮೇಲೆ ಏನ್ ತುಕ್ಕು ಹಿಡ್ದಿದೆಯಲ್ಲ ಆತ್ಮದಲ್ಲಿ ಅದು ಹೊರಟೋಗುತ್ತೆ. ಮಕ್ಕಳೇನು ಹೇಳ್ತಾರೆ ಬಾಬಾ ಭೂಲ್ ಜಾತೆ ಹೇ, ಬಾಬಾ ನಿಮ್ ನೆನಪೇ ನಮಗ್ ಮರ್ತೋಗುತ್ತೆ. ಕ್ಯಾ ಕನ್ಯಾ ಜಬ್ ಶಾದಿ ಕರ್ತಿ ತೋ ಪತಿ ಕೋ ಕಭಿ ಭೂಲ್ತಿ ಹೇ ಕ್ಯಾ. ಬಾಬಾ ಅವ್ರು ಕೇಳ್ತಾರೆ ಹೆಂಗ್ ಮರ್ತೋಗುತ್ತೆ? ಕನ್ಯೆಗೆ ಇಂಥವ್ರ ಜೊತೆ ವಿವಾಹ ಅಂತ ನಿಶ್ಚಿತ ಆಗೋಗುತ್ತೆ ಅಂದ್ರೆ ಅಥವಾ ವಿವಾಹ ಆಯ್ತು ಅಂದ್ರೆ ಪತಿನನ್ ಯಾವಾಗಾರು ಮರಿತಾರ? ಮಕ್ಕಳು ಯಾವಾಗಾದ್ರೂ ತಂದೆನ್ ಮರಿತಾರ? ಬಾಬಾ ಅಂತೂ ದಾತ ಆಗಿದ್ದಾರೆ, ಆಸ್ತಿ ಮಕ್ಕಳು ತಗೊಳ್ಬೇಕು, ಅವಶ್ಯಕವಾಗಿ ಬಾಬೋರ್ ನೆನ್ಪು ಮಾಡ್ಬೇಕು. ಬಾಬಾ ಹೇಳ್ತಾರೆ ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿರಿ, ಇದರಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಇದನ್ನ ಬಿಟ್ಟು ಇನ್ಯಾವ ಉಪಾಯನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ತೀರ್ಥಯಾತ್ರೆ, ಗಂಗಾ ಸ್ನಾನ ಮುಂತಾದವುಗಳನ್ನ ಮಾಡ್ತಾ ಬಂದಿದ್ದೀರಿ. ಮಾಡ್ತಾ ಈ ಮೆಟ್ಲನ್ನ ಕೆಳಗಿಳಿತಾ ಬಂದಿದ್ದೀರಿ. ಊಪರ್ ತೋ ಚढ़ ही नहीं सकते हैं. ಮೇಲಂತೂ ನೀವು ಹತ್ತಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾಡಿ ಮೇಲ್ ಹೋಗಕ್ಕೆ, ಉನ್ನತಿಯಲ್ಲಿ ಹೋಗಕ್ ಸಾಧ್ಯ ಇದೆ ಎಲ್ಲಾನೇ ಇಲ್ಲ. ಎಲ್ಲರದು ಕೆಳಗಡೆ ಇಳಿಯುವಂತಹ ಕಲೆನೆ. ಯಾರೆಷ್ಟೇ ಭಕ್ತಿ ಮಾಡ್ಲಿ, ಯಜ್ಞ ಮಾಡ್ಲಿ, ತೀರ್ಥಯಾತ್ರೆ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಭಕ್ತಿ ಅಂದ್ರೆ ಕೆಳಗೆ ಇಳಿಯೋದು. ये जो कहते हैं फलाना मुक्ति में गया, ये झूठ बोलते हैं. ಹೇಳ್ತಾರಲ್ಲ ಯಾರಾದ್ರೂ ಶರೀರ ಬಿಟ್ರೆ ಮುಕ್ತಿಗೆ ಹೋದ್ರು, ಮೋಕ್ಷಕ್ಕೆ ಹೋದ್ರು, ಇದೆಲ್ಲವೂ ಸುಳ್ಳು. ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಬಂದಿದ್ದಾರೆ ನಿಮಗೆ 16 ಕಲಾ ಸಂಪೂರ್ಣರನ್ನಾಗಿ ಮಾಡ್ಲಿಕ್ಕೆ. ನೀವೇ ಹಾಡ್ತಾ ಬಂದಿದ್ದೀರಿ ನಾನು ನಿರ್ಗುಣಿ, ನನ್ನಲ್ಲಿ ಏನು ಗುಣ ಇಲ್ಲ ಅಂತ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರ್ ನಮ್ಮನ್ನ ಎಷ್ಟು ಗುಣವಂತರನ್ನಾಗಿ ಮಾಡ್ತಾರೆ. ನಾವೇ ಗುಣವಂತರು, ಪೂಜ್ಯರಾಗಿದ್ದವರು. ಹಮ್ನೆ ವರ್ಷ ಲಿಯಾತ 5000 ವರ್ಷ ಹುಯೇ ಹೇ. ಬಾಬೋರಿಂದ ಆಸ್ತಿ ನಾವೇ ತಗೊಂಡಿದ್ದು 5000 ವರ್ಷಗಳಾಯ್ತು. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ನಾನು ಪುನಃ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದೀನಿ, ಕೊಟ್ಟು ಹೋಗಿದ್ದೆ ನಾನು. ತುಮಕೋ ವರ್ಷ ದೇಕರ್ ಗಯೇತೆ. ಶಿವ ಜಯಂತಿ, ರಕ್ಷಾ ಬಂಧನ್, ದಶಹರಾ ಆದಿ ಮನಾತೆ ಬಿ ಹೇ, ಫಿರ್ ಬಿ ಕುಚ್ ಸಮಜ್ತೆ ನಹಿ ಹೇ. ಇದೆಲ್ಲ ಇಲ್ಲಿದೆ ಸಂಗಮ್ ಯುಗದ್ದು.
ಶಿವ ಜಯಂತಿ, ರಕ್ಷಾಬಂಧನ, ದಶಹರ, ವಿಜಯದಶಮಿ ಎಲ್ಲ ಇದೆಯಲ್ಲ ಹಬ್ಬಗಳು, ಇದ್ರ ಬಗ್ಗೆ ಮನುಷ್ಯರಿಗೆ ಏನು ಗೊತ್ತಿಲ್ಲ, ಎಲ್ಲವನ್ನೂ ಮರ್ತು ಬಿಟ್ಟಿದ್ದೀರಿ. ಬಾಬೋರ್ ಬಂದು ನೆನಪು ತರಿಸ್ಕೊಡ್ತಾರೆ. ನೀವೇ ಇದ್ರಿ ಫಿರ್ ತುಮ್ನೆ ರಾಜ್ಯ ಭಾಗ್ಯ ಗವಾಯ. ನೀವೇ ರಾಜ್ಯ ಪಡ್ಕೊಂಡಿದ್ದವರು, ನೀವೇ ರಾಜ್ಯ ಭಾಗ್ಯವನ್ನ ಕಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ಈಗ ಇಡೀ ಪ್ರಪಂಚನೇ ಹಳೇದು, ಜಡಿ ಜಡಿ ಭೂತ ಅವಸ್ಥೆಯನ್ನ ತಲುಪಿದೆ. ಪ್ರಪಂಚ ಒಂದೇನೆ, ಎರಡೆರಡಿಲ್ಲ. ಹಳೇದೊಂದು ಬೇರೆ, ಹೊಸದೊಂದು ಬೇರೆ ಇಲ್ಲ. ಹೊಸದೇ ಹಳೇದಾಗಿದೆ. ಇದೇ ಭಾರತ ಹೊಸದಿತ್ತು, ಹಳೇದಾಗಿದೆ. ಸ್ವರ್ಗದಲ್ಲಿ ಸದಾ ಸುಖ ಇರುತ್ತೆ. ಮತ್ತೆ ದ್ವಾಪರ ಯುಗದಿಂದ ದುಃಖ ಶುರು ಆಗುತ್ತೆ. ತವ್ ಯೇ ವೇದ ಶಾಸ್ತ್ರಾದಿ ಬಂತೆ. ಅವಾಗ ಇದೆಲ್ಲ ಭಕ್ತಿ ಮಾರ್ಗದ ಗ್ರಂಥಗಳೆಲ್ಲ ಆಗುತ್ತೆ. ಭಕ್ತಿ ಮಾಡ್ತಾ ಮಾಡ್ತಾ ಯಾವಾಗ ನಿಮ್ಮ ಭಕ್ತಿ ಪೂರ್ಣ ಆಗ್ತಾ ಬರುತ್ತೋ, ತಬ್ ಭಗವಾನ್ ಆಯೇ ಹೇನ, ಅವಾಗ ಭಗವಂತ ಬಂದಿದ್ದಾರೆ. ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ, ಅರ್ಧ ಅರ್ಧ ಸಮಯ. ಜ್ಞಾನದ ಹಗಲು, ಜ್ಞಾನ ಅಂದ್ರೆ ಹಗಲು, ಭಕ್ತಿ ಅಂದ್ರೆ ರಾತ್ರಿ. ಉನ್ಹೋನೆ ತೋ ಕಲ್ಪ ಕಿ ಆಯು ಉಲ್ಟಿ ಸುಲ್ಟಿ ಕರ್ದಿ ಹೇ. ಮನುಷ್ಯರಂತೂ ಕಲ್ಪದ ಆಯುಷನ್ನ ಲಕ್ಷಾಂತರ ವರ್ಷಗಳಂತ ಬರೆದು ಉಲ್ಟಾ ಸುಲ್ಟಾ ಬರೆದು ಬಿಟ್ಟಿದ್ದಾರೆ. ತೋ ಪೆಹಲೆ ಪೆಹಲೆ ತುಮ್ ಸಬ್ಕೋ ಬಾಪ್ ಕಿ ಮಹಿಮಾ ಬೈಟ್ ಸುನಾವ್. ಯಾರೇ ಹೊಸಬರು ಬರ್ಲಿ, ಅವರಿಗೆ ಮೊಟ್ಟ ಮೊದಲು ಬಾಬೋರ ಮಹಿಮೆ ಕುತ್ಕೊಂಡು ಹೇಳಿ. ಬಾಬೋರು ಜ್ಞಾನದ ಸಾಗರ, ಶಾಂತಿಯ ಸಾಗರ. ಶ್ರೀಕೃಷ್ಣನಿಗೆ ಈ ತರ ಹೆಂಗ್ ಹೇಳಕ್ ಸಾಧ್ಯ ಆಗುತ್ತೆ? ನಿರಾಕಾರನಿಗೆ ಪತೀತ ಪಾವನ ಸುಖದ ಸಾಗರ ಅಂತ ಹೇಳೋದು. ಶ್ರೀಕೃಷ್ಣ ಕೋ ಥೋಡಿ ಕಹೆಂಗೆ निराकार पतित पावन सुख का सागर नहीं, उनकी महिमा ही अलग, रात दिन का फर्क है. ಶ್ರೀಕೃಷ್ಣನ ಮಹಿಮೆಗೂ ನಿರಾಕಾರ ಶಿವನ ಮಹಿಮೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಶ್ರೀ ಬಾಬಾವರಿಗೆ ಬಾಬಾ ಅಂತ ಕರೀಲಾಗುತ್ತೆ. ಶ್ರೀಕೃಷ್ಣನಿಗೆ ಬಾಬಾ ಅಂತ ಕರೆಯೋದು ಶೋಭಿಸೋದಿಲ್ಲ. ಎಷ್ಟು ದೊಡ್ಡ ತಪ್ಪಿದು. ಮತ್ತೆ ಅದಕ್ಕೆ ಇನ್ನು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡ್ತಾ 100% ಎಲ್ಲ ತಪ್ಪುಗಳನ್ನೇ ಮಾಡ್ತಾ ಬಂದಿದ್ದೀರಿ. ಬಾಬಾ ಹೇಳ್ತಾರೆ, ಸನ್ಯಾಸಿಯೋಸೆ ಕವಿ ಸೌದಾ ಮಿಲ್ ನ ಸಕೆ. ನೀವು ಸನ್ಯಾಸಿಗಳ ಹತ್ರ ಈ ವ್ಯಾಪಾರ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ನಿವೃತ್ತಿ ಮಾರ್ಗ, ನಿಮ್ದು ಪ್ರವೃತ್ತಿ ಮಾರ್ಗ. ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರಿ, ನಿರ್ವಿಕಾರಿ ಜಗತ್ತಲ್ಲಿದ್ರಿ. ಇದೀಗ ವಿಕಾರಿ ಜಗತ್ತು. फिर कहते हैं क्या सतयुग में बच्चा पैदा नहीं होते हैं. ವಿಕಾರಿ ಮನುಷ್ಯರು ಏನ್ ಕೇಳ್ತಾರೆ, ಹಾಗಾದ್ರೆ ಸತ್ಯಯುಗದಲ್ಲಿ ಮಕ್ಕಳು ಜನ್ಮ ತಗೊಳ್ಳೋದಿಲ್ವಾ? ಅಲ್ಲಿ ವಿಕಾರ ಇತ್ತಲ್ವಾ? ಅರೆ, ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಸಂಪೂರ್ಣ ನಿರ್ವಿಕಾರಿ ಜಗತ್ತೇ ಇವಾಗ ವಿಕಾರಿ ಹೇಗಾಯ್ತು? फिर सतयुग में सब इतने मनुष्य हो, ये कैसे हो सकता? वहां इतने मनुष्य थोड़ी होते हैं. भारत के सिवाय और कोई खंड नहीं होंगे. ಸಂಪೂರ್ಣ ನಿರ್ವಿಕಾರಿ. ಮತ್ತೆ ಅವ್ರು ವಿಕಾರಿ ಹೆಂಗ್ ಆಗಕ್ ಸಾಧ್ಯ? ಸತ್ಯುಗದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರೋದಿಲ್ಲ. ನಾವು ಹೇಳ್ತೇವೆ ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಭಾರತದ ವಿನಃ ಇನ್ಯಾವ ಖಂಡಗಳು ಇರಲ್ಲ, ಖಂಡ ವಿಶ್ವ ಇರುತ್ತೆ. वह कहते भी है मान नहीं सकते, दुनिया तो सदैव भरी हुई रहती है, कुछ भी समझते नहीं. ಕೆಲವರು ಇದೆಲ್ಲ ಒಪ್ಕೊಳ್ಳೋದಿಲ್ಲ. ಜಗತ್ ಯಾವಾಗ್ಲೂ ಹಿಂಗೆ ಜನಸಂಖ್ಯೆ ಇರುತ್ತೆ ಅಂತ ತಿಳ್ಕೊತಾರೆ, ಏನು ಅರ್ಥ ಆಗಲ್ಲ. ಬಾಬಾ ಹೇಳ್ತಾರೆ, ಭಾರತ ಗೋಲ್ಡನ್ ಏಜ್ ಆಗಿತ್ತು, ಈಗ ಅದೇ ಭಾರತ ಐರನ್ ಏಜ್ ಆಗಿ ಕಲ್ಲು ಬುದ್ಧಿಯವರಾಗಿದ್ದಾರೆ. अब तुम बच्चों ने ड्रामा को समझ लिया है. ಈಗ ನಿಮ್ಮ ಮಕ್ಕಳು ಡ್ರಾಮಾನ ತಿಳ್ಕೊಂಡಿದ್ದೀರಿ. ಗಾಂಧಿ ಆದಿ ಸಬ್ ರಾಮ್ ರಾಜ್ ಚಾಹತೆ थे, परंतु दिखाते कि महाभारत लड़ाई लगी. ಗಾಂಧೀಜಿ ರಾಮರಾಜ್ಯವನ್ನ ಬಯಸಿದ್ರು, ಆದ್ರೆ ತೋರಿಸ್ತಾರೆ ಮಹಾಭಾರತ ಯುದ್ಧ ಆಗಿತ್ತು. ಬಸ್ ಫಿರ್ ಖೇಲ್ ಖತಮ್, ಫಿರ್ ಕ್ಯಾ ಹುವಾ, ಕುಚ್ ಭಿ ದಿಖಾಯಾ ನಹಿ. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧ ಆಯ್ತು, ವಿನಾಶ ಆಯ್ತು, ಡ್ರಾಮಾ ಎಂಡ್ ಆಯ್ತು ಅಷ್ಟೇ, ಮತ್ತೇನಾಯ್ತು ಏನು ತೋರಿಸಿಲ್ಲ. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಇದೆಲ್ಲ ಬಿಲ್ಕುಲ್ ಸಹಜ. ಶಿವ ಜಯಂತಿ ಆಚರಿಸ್ತಾರೆ ಅಂದ್ರೆ ಅವಶ್ಯಕವಾಗಿ ಶಿವಬಾಬೋರು ಬಂದಿದ್ದಾರೆ. ಅವರು ಹೆವೆನ್ಲಿ ಗಾಡ್ ಫಾದರ್, ಅವಶ್ಯಕವಾಗಿ ಹೆವೆನ್ ದ್ವಾರವನ್ನ ತೆಗಿಲಿಕ್ಕೆ ಬಂದಿದ್ದಾರೆ. ಆಯಂಗೆ ಬಿ ತಬ್ ಜಬ್ ಹೆಲ್ ಹೋಗ. ಬಾಬೋರ್ ಬರೋದು ಯಾವಾಗ? ಯಾವಾಗ ನರಕ ಇರುತ್ತೆ ಆವಾಗ ಬರ್ತಾರೆ. ಹೆವೆನ್ ಕೆ ದ್ವಾರ ಕೋಲ್ ಹೆಲ್ ಕೆ ಬಂದ್ ಕರ್ ದೇಂಗೆ. ಈ ನರಕದ ದ್ವಾರ ಬಂದ್ ಮಾಡ್ತಾರೆ,
ಸ್ವರ್ಗದ ದ್ವಾರನ ತೆರೀತಾರೆ. हेवन के द्वार खुले जरूर सब हेवन में ही आएंगे, ये बातें कोई ಡಿಫಿಕಲ್ಟ್ नहीं है. ಸ್ವರ್ಗದ ದ್ವಾರ ತೆರೀತೆ ಅಂದ್ರೆ ಯಾರು ಬರ್ತಾರ, ಅವರು ಸ್ವರ್ಗದ ದ್ವಾರದಲ್ಲೇ ಬರ್ತಾರ ಆ ಟೈಮಲ್ಲಿ. ಬಾಬಾ ಹೇಳ್ತಾರೆ ಇದೆಲ್ಲ ತಿಳ್ಕೊಳಕ್ಕೇನು ಕಷ್ಟ ಇಲ್ಲ. ಮಹಿಮೆ ಕೇವಲ ಒಬ್ಬ ತಂದೆದು. ಶ್ರೀಬಾಬೋರ್ ಒಬ್ಬರದೇ ಅಂಗಡಿ ಇದು. ಇವರು ಬೇಹದ್ದಿನ ತಂದೆ. ಬೇಹದ್ ತಂದೆಯಿಂದ ಭಾರತಕ್ಕೆ ಪುನಃ ಸ್ವರ್ಗದ ಸುಖ ಸಿಗುತ್ತೆ. ಬೇಹದ್ದಿನ ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಅವಶ್ಯಕವಾಗಿ ಬೇಹದ್ದಿನ ಸುಖ ಇತ್ತು. ಫಿರ್ ಹಮ್ ಹೆಲ್ಮೆ ಕ್ಯೂ ಪಡೆ ಹೇ, ನಮ್ಮ ತಂದೆ ಸ್ವರ್ಗದ ಸ್ಥಾಪಕ. ಮತ್ ನಾವು ಮಕ್ಕಳು ಯಾಕೆ ನರಕದಲ್ಲಿ ಬಿದ್ದಿದೀವಿ, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ನೀವೇ ಇದ್ರಿ, ನೀವೇ ಬಿದ್ರಿ. ಸ್ವರ್ಗದಲ್ಲಿ ಇದ್ದವರು ನೀವೇ, ಬಿದ್ದಿರೋರು ನೀವೇ. ದೇವತೆಗಳೇ 84 ಜನ್ಮವನ್ನ ಪಡ್ಕೊಳ್ಳೋದು. ಈಗ ಬಂದು ಪತೀತರಾಗಿದ್ದಾರೆ. ಉನ್ಕೋ ಹಿ ಫಿರ್ ಪಾವನ್ ಬನಾನಾ, ಮತ್ತೆ ಅವರನ್ನೇ ಪಾವನ ಮಾಡಬೇಕು. ಬಾಪ್ ಕಾ ಭಿ ಜನ್ಮ ಹೇ, ರಾವಣ ಕಾ ಭಿ ಜನ್ಮ ಹೋತಾ ಹೇ. ಭಾರತ ನೋಡಿ, ಇಬ್ಬರ ಜನ್ಮಭೂಮಿನೂ ಭಾರತನೇ. ಶ್ರೀಬಾಬೋರ್ ಜನ್ಮನು ರಾವಣನ ಜನ್ಮನು. ಇದು ಯಾರಿಗೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿ, ರಾವಣನ್ ಯಾವಾಗಿಂದ ಸುಡ್ತಾ ಬಂದಿದ್ದೀರಿ? ಹೇಳ್ತಾರೆ ಅನಾದಿ ಕಾಲದಿಂದನೂ ನಡೀತಾ ಇದೆ. ಆದ್ರೆ ಬಾಬೋರ್ ಎಲ್ಲ ರಹಸ್ಯ ತಿಳಿಸ್ಕೊಡ್ತಾರೆ. ಉಸ್ ಬಾಕಿ ಏಕಿ ಹಟ್ಟಿ ಕಿ ಮಹಿಮಾ. ಬಾಬೋರೊಬ್ಬರದೇ, ಬಾಬೋರೊಬ್ಬರ ಅಂಗಡಿದೇ ಮಹಿಮೆ ಇರೋದು. ಯಾಕೆಂದ್ರೆ ಈ ಅಂಗಡಿಯಲ್ಲೇ ಇದೆಲ್ಲ ಸಾಮಾನ್ ಸಿಗೋದು. ಸುಖ, ಶಾಂತಿ, ಪವಿತ್ರತೆ. ಇದ್ಯಾವುದು ಮನುಷ್ಯರಿಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿರ್ಫ್ ಏಕಕ್ಕೋ ತೊಡಿ ಶಾಂತಿ ಮಿಲೀತಿ. ಯಾರೋ ಒಬ್ಬರಿಗೆ ಶಾಂತಿ ಸಿಕ್ಕಿತಾ? झूठ बोलते कि फलाने से शांति मिली, अरे शांति तो मिलती शांतिधाम में. ಯಾರು ಒಬ್ಬರಿಂದ ಯಾರೋ ಒಬ್ರಿಗೆ ಶಾಂತಿ ಸಿಗೋದಲ್ಲ. ಎಷ್ಟೊಂದು ಅಸತ್ಯ ಹೇಳ್ತಾರೆ ಮನುಷ್ಯರು. ನಮ್ಗೆ ಇಂಥವ್ರಿಂದ ಶಾಂತಿ ಸಿಕ್ತು ಅಂತ. ಅರೆ ಶಾಂತಿ ಸಿಗುತ್ತೆ ಶಾಂತಿಧಾಮದಲ್ಲಿ. यहाँ तो एक को शांति होगी, फिर दूसरा अशांत करेंगे तो शांति में रह न सके. ಆಯ್ತು, ಯಾರೋ ಒಬ್ರಿಗೆ ಶಾಂತಿ ಸಿಕ್ತು, ಅವರನ್ನ ಯಾರಾದ್ರೂ ಅಶಾಂತರನ್ನಾಗಿ ಮಾಡಿದ್ರೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸುಖ, ಶಾಂತಿ, ಪವಿತ್ರತೆ ಎಲ್ಲ ವಸ್ತುಗಳ ವ್ಯಾಪಾರಿ ಒಬ್ಬರೇ ಶಿವಬಾಬೋರು. ಅಂಗಡಿ ಒಂದೇ, ಮಾಲೀಕ ಒಬ್ರೆ. ಅವ್ರ ಮಕ್ಕಳು ನಿಮ್ಮ ಮಾಲೀಕರು. ಒಂದ್ಸೆ ಕೊಯ್ ಆಕರ್ ವ್ಯಾಪಾರ ಕರೆ, ಅವ್ರ ಹತ್ರ ಬಂದು ವ್ಯಾಪಾರ ಮಾಡ್ಬೇಕು. ಅವರಿಗೆ ಹೇಳಲಾಗುತ್ತೆ ಸೌದಾಗರ್. ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಅವ್ರ ಹತ್ರ ಇದೆ. ಅಪ್ರಾಪ್ತ ಯಾವುದೇ ವಸ್ತು ಇಲ್ಲ. ಸ್ವರ್ಗದ ಸುಖ, ಸ್ವರ್ಗದ ರಾಜ್ಯವನ್ನ ನೀವು ಪಡ್ಕೊಳ್ತೀರಿ. ಬಾಬೋರು ಕೊಡಕ್ಕೋಸ್ಕರನೇ ಬಂದಿದ್ದಾರೆ. ಲೇನೆ ವಾಲೆ ಲೇತೆ ಲೇತೆ ತಕ್ ಜಾತೆ. ಕೊಡೋರಿಗೆ ಸುಸ್ತಾಗಲ್ಲ, ತಗೊಳ್ಳೋರು ತಗೊಳ್ತಾ ತಗೊಳ್ತಾ ಸುಸ್ತಾಗ್ಬಿಡ್ತಾರೆ. ನಾನ್ ಬಂದಿದ್ದೀನಿ ಕೊಡ್ಲಿಕ್ಕೆ. ಅವ್ರು ಟಂಡೆ ಪಡ್ ಜಾತೆ ಹೋತೋ ಲೇನೆ ಮೇ. ನಾನು ಎಷ್ಟೆಲ್ಲ ಅಪಾರವಾಗಿರೋ ಪ್ರಾಪ್ತಿ ಕೊಡಕ್ ಬಂದಿದ್ದೀನಿ. ಆದ್ರೆ ನೀ ತಗೊಳ್ಳೋರೆ ತಣ್ಣಗಿದ್ರೆ, ಅಥವಾ ತಗೊಳ್ಳೋರೆ ತಗೊಳ್ತಾ ತಗೊಳ್ತಾ ಸುಸ್ತಾಗ್ಬಿಟ್ರೆ. ಬಚ್ಚೆ ಕೇತೆ ಬಾಬಾ ಮಾಯಾಕೆ ತುಫಾನ್ ಆತೆ ಹೇ. ಮಕ್ಕಳು ಹೇಳ್ತಾರೆ ಬಾಬಾ ಮಾಯೆಯ ಬಿರುಗಾಳಿ ಬರುತ್ತೆ. ಪದವಿನೂ ಉನ್ನತ ಪಡ್ಕೊಳ್ಬೇಕಂದ್ರೆ ಬಿರುಗಾಳಿನೂ ಬರುತ್ತೆ. ಸ್ವರ್ಗದ ಮಾಲೀಕರಾಗ್ತೀರಿ ಅಂದ್ರೆ ಕಂಬಾತ್ ಹೇಗ್ಯಾ? ಇದೇನು ಸಾಮಾನ್ಯವಾಗಿರೋ ಮಾತಾ? ಪರಿಶ್ರಮ ಪಡ್ಬೇಕು. ಶ್ರೀಮತದಂತೆ ನಡೀತಾ ಹೋಗಿ. ಏನ್ ನಿಮಗೆ ಸಾಮಾನ್ ಸಿಗುತ್ತೋ ಬಾಬೋರಿಂದ, ಇದನ್ನ ಬೇರೆಯವರಿಗೆ ಕೊಡ್ತಾ ಹೋಗ್ಬೇಕು. ದಾನ್ ಕರ್ನಾ ಪಡೆ, ದಾನ ಕೊಡ್ತಾ ಹೋಗ್ಬೇಕು. ಪವಿತ್ರರಾಗಿ 5 ವಿಕಾರಗಳ ದಾನ ಅವಶ್ಯಕವಾಗಿ ಕೊಡ್ಬೇಕು. ಪರಿಶ್ರಮ ಪಡ್ಬೇಕು. ಬಾಬೋರನ್ನ ನೆನ್ಪು ಮಾಡಿ, ತಬಹಿ ಕಟ್ಟು ಉತ್ತರೇಗಿ. ಅವಾಗ್ಲೇ ಆತ್ಮದಲ್ಲಿ ಹಿಡಿದಿರೋ ತುಕ್ಕು ಬಿಡುತ್ತೆ. ಮುಖ್ಯವಾಗಿರೋದೇ ನೆನಪು. ಪ್ರತಿಜ್ಞೆ ಬಲೆ ಮಾಡಿ, ಬಾಬಾ ನಾನೆಂದು ವಿಕಾರಕ್ಕೆ ವಶ ಆಗೋದಿಲ್ಲ, ಯಾರ ಮೇಲೂ ನಾನು ಕ್ರೋಧ ಮಾಡೋದಿಲ್ಲ. ಪರಂತು ಯಾದ ಮೇ ಜರೂರ್ ರೆಹನ. ಪ್ರತಿಜ್ಞೆ ಮಾಡಿದ್ರೆ ಮುಗ್ದೋಗ್ಲಿಲ್ಲ. ಪ್ರತಿಜ್ಞೆಯನ್ನ ಜೀವನದಲ್ಲಿ ನಿರಂತರವಾಗಿ ತರಬೇಕು ಅಂದ್ರೆ ಬಾಬೋರ ನೆನಪಲ್ಲಿ ಅವಶ್ಯಕವಾಗಿರ್ಬೇಕು. ನೈತೋ ಇತನೇ ಪಾಪ ಕೇಸೆ ವಿನಾಶ ಹೋಂಗೆ. ಇಲ್ಲಾಂದ್ರೆ ಇಷ್ಟೊಂದು ಪಾಪ ಹೇಗ್ ವಿನಾಶ ಆಗುತ್ತೆ? ಬಾಕಿ ಜ್ಞಾನ ಬಹಳ ಸಹಜ. 84 ಜನ್ಮದ ಚಕ್ರ ಹೇಗ್ ತಿರುಗ್ತೀರಿ ಇದು ಯಾರಿಗೂ ಗೊತ್ತಿಲ್ಲ. ನೀವೆಲ್ರಿಗೂ ತಿಳಿಸ್ಕೊಡ್ಬೋದು. ಬಾಕಿ ಪರಿಶ್ರಮ ಇದೆ ನೆನಪಿನ ಯಾತ್ರೆಯಲ್ಲಿ.
ಭಾರತದ ಯೋಗ ಬಹಳ ಪ್ರಸಿದ್ಧಿ ಇದೆ. ಕ್ಯಾ ಜ್ಞಾನ ದೇತೆ ಹೇ? ಬಾಬೋರು ಜ್ಞಾನ ಏನ್ ಕೊಡ್ತಾರೆ? ಮನ್ಮನಾಭವ ಅರ್ಥಾತ್ ನನ್ನೊಬ್ಬನ ನೆನ್ಪು ಮಾಡಿ. ಇದರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ನೀವೇ ಹಾಡ್ತಾ ಬಂದಿದ್ದೀರಿ ಅಲ್ಲ, ಭಗವಂತ ನೀನೇನಾದ್ರೂ ಬಂದ್ಬಿಟ್ರೆ ನಾನು ಎಲ್ಲ ಸಂಘ ಬಿಟ್ಟು ನೀನೊಬ್ಬನ ಸಂಘದಲ್ಲೇ ಇರ್ತೀನಿ, ನಿನಗೇ ನಾನು ಬಲಿಹಾರಿ ಆಗ್ತೀನಿ, ನಿನ್ನನ್ನು ಬಿಟ್ಟು ಇನ್ಯಾರನ್ನು ನೆನ್ಪು ಮಾಡಲ್ಲ ಅಂತ ನೀವೇ ಹೇಳಿದ್ದಲ್ವಾ. ಪ್ರತಿಜ್ಞಾ ಕೀ ಹೇ ಫಿರ್ ಭೂಲ್ ಕ್ಯೂ ಜಾತೆ ಹೋ? ಪ್ರತಿಜ್ಞೆ ಮಾಡಿದ್ದೀರಿ, ಬಾಬಾ ಹೇಳ್ತಾರೆ ಯಾಕೆ ಮರ್ತು ಬಿಡ್ತೀರಿ? ಈ ಯಾದ್ ಹಿ ಗಡಿ ಗಡಿ ಭೂಲ್ ಜಾತೆ ಹೇ. ಬಾಬೋರ್ ನೆನಪನ್ನೇ ಪದೇ ಪದೇ ಮರ್ತು ಬಿಡ್ತೀರಿ. ಇದರಲ್ಲೇ ಪರಿಶ್ರಮ ಇದೆ. ಕರ್ಮಾತೀತ ಅವಸ್ಥೆಯಾಗಿ ಮತ್ತೆ ಈ ಶರೀರ ಬಿಡಬೇಕು. ಯಾವಾಗ ರಾಜಧಾನಿ ಸ್ಥಾಪನೆ ಆಗುತ್ತೆ ಅವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ತೀರಿ. ಅಭಿ ತೋ सभी पुरुषार्थी है, सबसे जास्ती मम्मा बाबा याद करते हैं, सूक्ष्म वतन में भी वो देखने में आते हैं. ಈಗ ಎಲ್ಲರೂ ಪುರುಷಾರ್ಥಿಗಳು. ಎಲ್ಲರಿಗಿಂತ ಜಾಸ್ತಿ ಪುರುಷಾರ್ಥ ಮಾಡ್ತಾ ಇರೋರು ಅಂದ್ರೆ ಮಮ್ಮ ಬಾಬಾರವರು. ಸೂಕ್ಷ್ಮ ವತನದಲ್ಲೂ ಅವರ ದಿವ್ಯ ಸ್ವರೂಪ ಕಾಣುತ್ತೆ. बात समझाते मैं जिसमें प्रवेश करता हूँ बहुत जन्म के अंत वाला जन्म है. ಶಿವಬಾಬಾ ಹೇಳೋದು, ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನೋ ಅವರು ಬಹಳ ಜನ್ಮಗಳ ಅಂತಿಮ ಜನ್ಮದವರು. ವಬಿ ಪುರುಷಾರ್ಥ ಕರ್ ರಹೆ. ಅವರುನು ಯಾರ ಶರೀರದಲ್ಲಿ ನಾನು ಬಂದಿದ್ದೀನಿ ಅವರು ಪುರುಷಾರ್ಥ ಮಾಡ್ತಾ ಇದ್ದಾರೆ. ಕರ್ಮಾತೀತ ಅವಸ್ಥಾಮಿ ಅಭಿ ಕೊಯ್ ಪೌಂಚ್ ನಹಿ ಸಕ್ತೆ. ಈಗಲೇ ಯಾರು ಕರ್ಮಾತೀತ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಾತೀತ ಸ್ಥಿತಿ ಬಂದ್ಬಿಟ್ರೆ ಇರ ಶರೀರ ನಹಿ ಸಕ್ತ. ನೀವು ಶರೀರದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಬಾಬೋರಂತೂ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಈಗ ತಿಳ್ಕೊಳ್ಳೋ ಅಂತವ್ರು ಅವ್ರವ್ರ ಬುದ್ಧಿ ಮೇಲಿದೆ. ತಿಳಿಸ್ಕೊಡೋ ಟೀಚರ್ ಎಲ್ರಿಗೂ ಒಂದೇ ತರ ತಿಳಿಸ್ಕೊಡ್ತಾರೆ, ಆದ್ರೆ ತಿಳ್ಕೊಳ್ಳೋ ವಿದ್ಯಾರ್ಥಿಗಳು ಅವರವ್ರ ಬುದ್ಧಿ ಮಟ್ಟದ ಮೇಲೆ ಹೋಗುತ್ತೆ. ಹೆವೆನ್ಲಿ ಗಾಡ್ ಫಾದರ್ ಒಬ್ರೆ. ಅವ್ರ ಹತ್ರ ಜ್ಞಾನದ ಎಲ್ಲ ಸಾಮಾನು ಇದೆ. ಅವರು ಜಾದೂಗರು ಹೌದು, ಸೌದಾಗರು ಹೌದು. ಅವ್ರ ಕೊಯ್ಸೆ ಸುಖ ಶಾಂತಿ ಪವಿತ್ರತಾ ಕಾ ವರ್ಷ ಮಿಲ್ ನ ಸಕೆ. ಶಿವಬಾಬೋರ್ ಹತ್ರ ಸಿಗೋದು ಇನ್ಯಾರ ಹತ್ರನೂ ಸಿಗಲ್ಲ, ಹೋಲಿಕೆ ಮಾಡಕ್ಕೂ ಇಲ್ಲ. ಇಲ್ಲಿ ಸುಖ ಶಾಂತಿ ಪವಿತ್ರತೆ ಆಸ್ತಿ ಇನ್ಯಾರ ಹತ್ರನೂ ಸಿಗೋದಿಲ್ಲ. ಬಾಬೋರ್ ಬಹಳ ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳು ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ಧಾರಣೆ ಮಾಡಿಸಿ. ಎಷ್ಟು ಧಾರಣೆ ಮಾಡಿಸ್ತಿರೋ ಅಷ್ಟು ಬಾಬೋರಿಂದ ಆಸ್ತಿ ತಗೋತೀರಿ. ದಿನ ಪ್ರತಿದಿನ ಬಹುತ್ ತರಾವಟಿ ಮಾಲ್ ಮಿಲ್ತಾ ಹೈ. ದಿನ ಪ್ರತಿದಿನ ಹೆಂಗೆ ಜಗತ್ತಲ್ಲೂ ಹೊಸ ಹೊಸದ್ ಬರ್ತಾ ಹೋಗುತ್ತಲ್ಲ, ಹಂಗೆ ಬಾಬೋರ್ ಹತ್ರನೂ ವೆರೈಟಿ ಮಾಲ್ ಸಿಗುತ್ತೆ. ನೋಡಿ ಬಾಬೋರ್ ಮುರಳಿ ದಿನ ಪ್ರತಿದಿನನು ಎಷ್ಟು ಗುಹ್ಯ ರಹಸ್ಯಗಳನ್ನ ಹೇಳ್ತಾರೆ. ಇದೇ ಮಾಲ್. ಸುಖ ಶಾಂತಿ ಪವಿತ್ರತೆ ಜ್ಞಾನ ಶಕ್ತಿ ಎಲ್ಲವೂ ಬಾಬೋರ್ ಅಂಗಡಿಯಲ್ಲಿ ಸಿಗೋ ಮಾಲ್ಗಳು. ವೆರೈಟಿ ಸಿಗುತ್ತೆ. ಲಕ್ಷ್ಮೀನಾರಾಯಣರು ನೋಡಿ ಎಷ್ಟೊಂದು ಮಧುರವಾಗಿದ್ದಾರೆ. ಅವರಷ್ಟು ನೀವುನು ಮಧುರರಾಗಬೇಕು. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. और कोई भी सत्संग में ऐसे कहते हैं क्या? ಬಾಬೋರ್ ಕೇಳ್ತಾರೆ, ಇನ್ಯಾವ್ದಾದ್ರು ಸತ್ಸಂಗದಲ್ಲಿ ಈ ತರ ಹೇಳ್ತಾರ ಬಾಬೋರ್ ತರ? हमारी बिल्कुल नई भाषा है जिसको स्पिरिचुअल नॉलेज कहा जाता है. ಇಲ್ಲಿ ಬಿಲ್ಕುಲ್ ಹೊಸ ಭಾಷೆ. ಭಾಷೆ ಅಂದ್ರೆ ಹಿಂದಿ ಕನ್ನಡ ಇಂಗ್ಲಿಷ್ ಭಾಷೆ ಅಲ್ಲ. ಬಾಬನ ಈ ಭಾಷೆ ಏನಿದೆಯಲ್ಲ ಸ್ಪಿರಿಚುವಲ್ ಭಾಷೆ ಬಿಲ್ಕುಲ್ ಹೊಸದು. ಇದನ್ನ ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಕರೀಲಾಗುತ್ತೆ. ನೋಡಿ ಈ ತರ ನಮಸ್ತೆ ಯಾರು ಹೇಳ್ತಾರೆ ಜಗತ್ತಲ್ಲಿ? ಯಾವ ಸತ್ಸಂಗದಲ್ಲಿದೆ? ಬಾಬೋರಿಗೂ ನಾವೆಲ್ಲ ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ತಂದೆಯಿಂದ ಏನು ಸುಖ ಶಾಂತಿ ಪವಿತ್ರತೆಯ ಪ್ರಾಪ್ತಿ ಸಿಗ್ತಾ ಇದೆ ಇದನ್ನ ಎಲ್ಲರಿಗೂ ಕೊಡ್ಬೇಕು. ಮೊದಲು ವಿಕಾರಗಳನ್ನ ದಾನ ಕೊಡಿ, ಪವಿತ್ರರಾಗಿ, ಮತ್ತೆ ಅವಿನಾಶಿ ಜ್ಞಾನಧನದ ದಾನ ಮಾಡಿ. ಮೊದಲು ವಿಕಾರಗಳನ್ನ ದಾನ ಕೊಡಿ, ನೀವು ಮೊದಲು ಪವಿತ್ರರಾಗಿ, ಆಮೇಲೆ ಅವಿನಾಶಿ ಜ್ಞಾನಧನದ ದಾನ ಮಾಡಿ. ಎರಡನೇದು
ದೇವತೆಗಳಂತೆ ಮಧುರರಾಗಿ ಬಾಪ್ ದಾದವ್ರ ಜೊತೆ ಏನ್ ಪ್ರತಿಜ್ಞೆ ಮಾಡಿದಿರಿ ಅದನ್ನ ಸದಾ ನೆನಪಲ್ಲಿಟ್ಕೊಳ್ಳಿ. ಮತ್ತೆ ಬಾಬೋರ ನೆನಪಲ್ಲಿದ್ದು ವಿಕರ್ಮಗಳನ್ನ ವಿನಾಶ ಮಾಡ್ಕೊಳ್ಳಿ. ಬಾಬೋರ್ ನೆನಪು ತರಿಸ್ಕೊಟ್ರಲ್ಲ, ಭಕ್ತಿಯಲ್ಲಿ ಏನೇನ್ ಪ್ರತಿಜ್ಞೆ ಮಾಡಿದಿರಿ, ಇನ್ನು ಬಂದ್ಬಿಟ್ರೆ ಏನೇನ್ ಮಾಡ್ತೀವಿ ಅಂತ ಈಗ ಬಂದಾಯ್ತಲ್ಲ, ಪ್ರತಿಜ್ಞೆ ಮಾಡಿರೋದನ್ನ ಸಾಕಾರಗೊಳಿಸಿ ಅಂತ ಹೇಳದ್ ಬಾಬೋರ್. वरदान निमित्तपन की स्मृति द्वारा अपने हर संकल्प पर अटेंशन रखने वाले निवारणा स्वरूप भव. ನಿಮಿತ್ತತನದ ಸ್ಮೃತಿಯಿಂದ ತನ್ನ ಪ್ರತಿ ಒಂದು ಸಂಕಲ್ಪದ ಮೇಲೆ ಅಟೆನ್ಷನ್ ಇಟ್ಕೊಳ್ಳೋರೆ निवारणा स्वरूप भव. निमित्त बनी हुई आत्माओं पर सभी की नजर होती है. ಯಾರು ನಿಮಿತ್ತ ಆಗಿರೋ ಆತ್ಮಗಳಿದ್ದೀರಿ ನಿಮ್ಮೇಲ್ ಎಲ್ಲರ ದೃಷ್ಟಿ ಇರುತ್ತೆ. इसीलिए निमित्त बनने वालों को विशेष अपने हर संकल्प पर अटेंशन रखना पड़े. ಆದ್ದರಿಂದ ನಿಮಿತ್ತ ಆಗಿರೋ ಈ ಪ್ರತಿಯೊಂದು ವಿಶೇಷ ಆತ್ಮಗಳು ಈ ವಿಶೇಷ ಪ್ರತಿಯೊಂದು ಸಂಕಲ್ಪದ ಕಡೆ ಅಟೆನ್ಷನ್ ಕೊಡ್ಬೇಕಾಗತ್ತೆ. अगर निमित्त बने हुए बच्चे भी कोई कारण सुनाते तो उसको फॉलो करने वाले भी अनेक कारण सुना देते हैं. ಮೊದಲೇ ಬುದ್ಧಿವಂತರಲ್ಲ ಆತ್ಮಗಳು. ನೋಡಿ, ನಿಮಿತ್ತ ಆಗಿರೋ ನೀವು ಮಕ್ಕಳು ಏನಾದ್ರೂ ಕಾರಣ ಹೇಳಿದ್ರೆ ನಿಮ್ಮನ್ನ ಫಾಲೋ ಮಾಡೋರು ಇನ್ನು ಅನೇಕ ಕಾರಣ ಹೇಳ್ತಾರೆ. ಅಗರ್ ನಿಮಿತ್ ಬನ್ನೆ ವಾಲೋ ಮೇ ಕೊಯ್ ಕಮಿ ಹೇ ತೋ ವಹ ಚಿಪ್ ನಹಿ ಸಕ್ತಿ. ಅದರಲ್ಲೂ ಯಾರು ನಿಮಿತ್ತ ಆತ್ಮಗಳಿದ್ದೀರಿ ನಿಮ್ಮಲ್ಲಿ ಏನೇ ಕಡಿಮೆ ಇದ್ರೂ ಅದು ಗುಪ್ತವಾಗಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಶೇಷ ತನ್ನ ಸಂಕಲ್ಪ, ವಾಣಿ ಹಾಗೂ ಕರ್ಮದ ಮೇಲೆ ಅಟೆನ್ಷನ್ ಕೊಟ್ಟು ನಿವಾರಣಾ ಸ್ವರೂಪರಾಗಿ ಆ ನಿಮಿತ್ತ ನಾನು ಅನ್ನೋ ಸ್ಮೃತಿಯಿಂದ ಪ್ರತಿ ಒಂದು ಸಂಕಲ್ಪದ ಕಡೆ ಅಟೆನ್ಷನ್ ಇಟ್ಕೊಂಡು ನಿವಾರಣಾ ಸ್ವರೂಪರಾಗಿ. ಸ್ಲೋಗನ್: ज्ञानी तो आत्मा वह है जिसमें अपने गुण व विशेषताओं का भी अभिमान न हो. ಜ್ಞಾನ ಸ್ವರೂಪ ಆತ್ಮಗಳವರು ಯಾರಲ್ಲಿ ತನ್ನ ಗುಣ ತನ್ನ ವಿಶೇಷತೆಗಳ ಅಭಿಮಾನ ಇರೋದಿಲ್ಲ ಅವರಿಗೆ ಜ್ಞಾನ ಸ್ವರೂಪರು ಅಂತ ಹೇಳೋದು. ಅವ್ಯಕ್ತ ಇಶಾರೆ, ಏಪ್ರಿಲ್ ತಿಂಗಳಲ್ಲಿ ಅವ್ಯಕ್ತ ಇಶಾರೆ. महान बनने के लिए मधुरता और नम्रता का गुण धारण करो. ಮಹಾನ್ ಆಗ್ಬೇಕಂದ್ರೆ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. मधुरता का गुण जीवन में तब आएगा जब अपनी व दूसरों की बीती को न देख अंदर के संस्कारों को सरल व नम्र चित्त बनाएंगे. ಮಧುರತೆಯ ಗುಣ ಜೀವನದಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ತನ್ನ ಅಥವಾ ಅನ್ಯರ ಯಾವುದೇ ಮಾತುಗಳನ್ನ ನೋಡದೆ ತನ್ನ ಸಂಸ್ಕಾರವನ್ನ ಸರಳ ಹಾಗೂ ನಮ್ರ ಚಿತ್ತ ಮಾಡ್ಕೊಳ್ತೀರಿ. ಸರಳ ಚಿತ್ತ ಆತ್ಮಕ ಗುಣ ಹೇ ಹಿ ಮಧುರತ. ಯಾರು ಸರಳ ಚಿತ್ತ ಆತ್ಮಗಳು ಅವರ ಗುಣನೇ ಮಧುರತೆ. ಅವರ ನಯನಗಳಿಂದ ಮಧುರತೆ, ಅವರ ಮಾತಿಂದ ಮಧುರತೆ, ಅವರ ಚಲನೆಯಿಂದ ಮಧುರತೆ ಪ್ರತ್ಯಕ್ಷ ರೂಪದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಮಧುರತೆ ಹಾಗೂ ನಮ್ರತೆ ಈ ಎರಡು ವಿಶೇಷ ಧಾರಣೆಗಳಿಂದ ಸದಾ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿ ಆಗ್ತೀರಿ. ಮತ್ತೆ ಸಹಜವಾಗಿ ಸ್ನೇಹದ ರೂಫನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದ್ರೆ ಬಾಬೋರ್ ಮೇಲೆ ಸ್ನೇಹ ಇದೆ ಅಂದ್ರೆ ಅದರ ಪ್ರೂಫ್ ನೀವು ಕೊಡ್ಬೋದು. ಅವಾಗ ಮಧುರತೆ ಮತ್ತು ನಮ್ರತೆಯ ಎರಡು ವಿಶೇಷ ಗುಣ ನಿಮ್ಮಲ್ಲಿ ಧಾರಣೆ ಇದ್ರೆ ಸದಾ ನೀವು ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಮುಖ್ಯವಾಗಿರೋ ಪಾಯಿಂಟ್ ಏನು, ವಿಶ್ವದಲ್ಲೇ ಇದೊಂದೇ ಒಂದು ಅಂಗಡಿ, ಅದು ನಮ್ಮ ತಂದೆ ಅಂಗಡಿ. ಆ ಅಂಗಡಿ ಸಾಮಾನು ಅಂಗಡಿಗೆ ನೀವೇ ಮಾಲೀಕರು. ಈ ಅಂಗಡಿ ತರ ಇನ್ನೊಬ್ರು ಯಾರು ಕಾಪಿ ಮಾಡಿ ಇನ್ನೊಂದು ಅಂಗಡಿ ಇಡಕ್ ಬರೋದಿಲ್ಲ. ಯಾಕೆಂದ್ರೆ ಸರ್ವ ಪ್ರಾಪ್ತಿಗಳು ಸಿಗುವಂತಹ ಅಂಗಡಿ, ಸರ್ವ ಪ್ರಾಪ್ತಿಗಳ ಮಾಲೀಕ ಬಾಬವರು ನಿಮ್ಮನ್ನು ಮಾಲೀಕರನ್ನಾಗಿ ಮಾಡ್ತಾರೆ. ಇದು ದಿನ ಪ್ರತಿದಿನನೂ ಈ ಅಂಗಡಿಯಲ್ಲಿ ವೆರೈಟಿ ಮಾಲ್ ಬರ್ತಾ ಹೋಗುತ್ತೆ. ಅಂಗಡಿಗೆ ಹೋದ್ರೆ ತಾನೇ ಗೊತ್ತಾಗುತ್ತೆ ವೆರೈಟಿ ಮಾಲ್ ಏನೇನು ಹೊಸದ್ ಬಂದಿದೆ ಅಂತ.
ಅದೇ ತರ ಬಾಬೋರ್ ಮುರಳಿ ಮಹಾವಾಕ್ಯ ಕೇಳ್ತಾ ಬಾಬೋರಿಗೆ ಎಷ್ಟು ಸಮೀಪ ಇರ್ತೀವಿ ಅಷ್ಟು ನಮಗೂ ಗೊತ್ತಾಗುತ್ತೆ ಬಾಬೋರ್ ಎಷ್ಟು ಹೊಸ ಹೊಸ ಪಾಯಿಂಟ್ಸ್ ಅನ್ನ ಹೊಸ ಹೊಸ ವಿಚಾರಗಳನ್ನ ಹೇಳ್ತಾರೆ ಅನ್ನೋದು. ಅದರಿಂದ ಈ ಅಂಗಡಿ ಮಾಲೀಕರು ಅನ್ನೋ ನಶೆ ಎಷ್ಟಿರ್ಬೇಕು. ಇಲ್ಲಿ ಸಿಗೋ ಸಾಮಾನು ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ದೇವತೆಗಳಷ್ಟು ನೀವುನು ಮಧುರರಾಗಿ ಏನೇನ್ ಪ್ರತಿಜ್ಞೆ ಮಾಡಿದಿರಿ ಆ ಪ್ರತಿಜ್ಞೆಗಳನ್ನ ಈಗ ಸಾಕಾರಗೊಳಿಸಿ. ಬಾಬಾ ನೀನ್ ಬಂದ್ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಬರೋದಿಲ್ಲ ಅಂತ ತಿಳ್ಕೊಂಡು ಹೇಳ್ಬಿಟ್ಟಿದೀವೇನೋ. ಈಗ ಬಾಬಾ ಅವ್ರು ಬಂದಿದ್ದಾರೆ, ಬಾಬಾ ಅವ್ರ ನೆನಪಿಂದ ಮಾತ್ರ ವಿಕರ್ಮ ವಿನಾಶ ಆಗೋದು. ಇಲ್ಲಿ ಬಹಳ ಮುಖ್ಯವಾಗಿರೋದೇ ಬಾಬಾ ಅವರ ನೆನಪು. ಓಂ ಶಾಂತಿ.